ಸಿ ಬಗ್ಗೆ ಮಾತಾಡ್ತಾರೆ ಪ್ರಶಾಂತ್ ಇದ್ದಾರೆ. ಪ್ರಶಾಂತ್, ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ಸಿನ ಈ ಬೆಳವಣಿಗೆ ಇದೆಯಲ್ಲ, ಇದು ಬಹಳ ದೊಡ್ಡ ಕುತೂಹಲ. ಇದು ಹೈಕಮಾಂಡ್ ಇನ್ನೇನು ಎಂಟ್ರಿ ಕೊಡುತ್ತೆ, ಮದ್ದರಿಯತ್ತೆ ಅಂತ ಅಂತಿರೋವಾಗಲೇ ಖರ್ಗೆ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಏನಿದು? ಸ್ಥಳೀಯವಾಗಿ ಉದ್ಭವಿಸಿರೋ ಸಮಸ್ಯೆ ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳಿ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿನ್ನೆಯ ಕಲಬುರಗಿಯ ಹೇಳಿಕೆಯಿಂದ ಒಂದಂತೂ ಸ್ಪಷ್ಟವಾಗ್ತಾ ಇದೆ. 24x7 ನ್ಯೂಸ್ ಚಾನೆಲ್ಗಳು, ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಶಾಸಕರು ಎಷ್ಟು ತರಾತುರಿಯಲ್ಲಿ ನಾಯಕತ್ವ ಬದಲಾವಣೆ ಅಂತಕ್ಕಂಥ ಚರ್ಚೆ ಮಾಡ್ತಾ ಇದ್ದಾರೋ, ಆ ತರಾತುರಿ ದಿಲ್ಲಿಯಲ್ಲಿ ಕುಳಿತವ್ರಿಗಿಲ್ಲ ಅನ್ನೋದು ಖರ್ಗೆ ಅವರ ಹೇಳಿಕೆಯಿಂದ ಭಾಳ ಸ್ಪಷ್ಟವಾಗ್ತಾ ಇದೆ. 2-3 ಅಂಶಗಳು ಹೈಕಮಾಂಡ್ ಯಾವತ್ತೂ ಗಣನೆಗೆ ತೆಗೆದುಕೊಂಡೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಒಂದು, ಇನ್ಕಂಬೆಂಟ್ ಚೀಫ್ ಮಿನಿಸ್ಟರ್ ವೆದರ್ ಹೀ ರೆಡಿಲಿ ಅಗ್ರೀಸ್ ಟು ರಿಲಿಂಕ್ವಿಶ್ ದ ಪೋಸ್ಟ್, ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಒಂದು ವೇಳೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಇಲ್ಲ ನೀವು ಕುರ್ಚಿಯನ್ನು ಬಿಟ್ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಸಿದ್ದರಾಮಯ್ಯನವರು ಸೆಡ್ ಹೊಡೆದ್ರೆ ಅಥವಾ ಸಿದ್ದರಾಮಯ್ಯನವರ ಬೆಂಬಲಿಗರು ಸೆಡ್ ಹೊಡೆದ್ರೆ ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆಯನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆಗದೇ ಹೋದರೆ ಹೈಕಮಾಂಡ್ ಒಂದು ದೊಡ್ಡ ಮುಖಭಂಗ ಆಗುತ್ತೆ. ರಾಜಸ್ಥಾನದಲ್ಲಿ ಆಗಿದ್ದು ಅದೇ ತಾನೇ. ಅಶೋಕ್ ಗೆಹ್ಲೋಟ್ರನ್ನು ಇಳಿಸಿ ಸಚಿನ್ ಪೈಲಟ್ರನ್ನು ಮಾಡಲಿಕ್ಕೆ ಹೊರಟಾಗ ಇನ್ನೇನು ಅಬ್ಸರ್ವರ್ಸ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅಜಯ್ ಮಾಕೆನ್ರನ್ನು ಜೈಪುರ್ಗೆ ಕಳಿಸಿದಾಗ ಅಶೋಕ್ ಗೆಹ್ಲೋಟ್ರ ಬೆಂಬಲಿಗ ಸಚಿವರೊಬ್ಬರು ತಮ್ಮ ಮನೆಯಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದರು, ಹೈಕಮಾಂಡ್ನ ಒಪ್ಪಿಗೆ ಇಲ್ಲದೆ. ಆಗ ಖರ್ಗೆ ಅವರು ಮತ್ತು ಅಜಯ್ ಮಾಕೆನ್ ಅವರು ಅದಕ್ಕೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ಏನು ಗಾದೆ ಇದೆಯಲ್ಲ, ಆ ರೀತಿ ಜೈಪುರದಿಂದ ದಿಲ್ಲಿಗೆ ವಾಪಸ್ ಬರಬೇಕಾಯ್ತು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿರಲಿ, ರಾಹುಲ್ ಗಾಂಧಿ ಇರಲಿ, ವೇಣುಗೋಪಾಲ್ ಇರಲಿ, ಯಾವುದೇ ಹೇಳಿಕೆ ಕೊಟ್ಟು ಕಮಿಟ್ ಆಗುವ ಮುಂಚೆ ಹೈಕಮಾಂಡ್ನ ನಿರ್ಣಯದ ಇಂಪ್ಯಾಕ್ಟ್ ಸಿದ್ದರಾಮಯ್ಯನವರು ಹೇಗೆ ತಗೋತಾರೆ ಅನ್ನೋದು ಗೊತ್ತಾಗದೆ ನನಗನ್ಸುತ್ತೆ ಹೈಕಮಾಂಡ್ ಎಲ್ಲೂ ಕೂಡ ಕಮಿಟೆಡ್ ಆಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡಲ್ಲ. 2ನೇ ಅಂಶ, CM ಅವರ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳ್ತಾರೆ ಎಲ್ಲರೂ ಕೂಡ ಬಜೆಟ್ಗೆ ತಯಾರಿ. ಅದರ ಅರ್ಥ ಏನು? ಬಜೆಟನ್ನು ಸಿದ್ದರಾಮಯ್ಯನವರು ಮಂಡಿಸದೆ ಅಧಿಕಾರದಿಂದ ಕೆಳಗಿಳಿಯಲ್ಲ ಅನ್ನೋದನ್ನು ಪೊನ್ನಣ್ಣ ಅವರು ಬಹಳ ಸೂಚ್ಯ ಶಬ್ದಗಳಲ್ಲಿ ಹೇಳಿದ್ದಾರೆ. ಯಾರಿಗೆ ಬಿಟ್ವೀನ್ ದ ಲೈನ್ಸ್ ಪಾಲಿಟಿಕ್ಸ್ ನೋಡ್ತಾ ಇರ್ತಾರೋ ಅವ್ರಿಗೆ ನಿಶ್ಚಿತವಾಗಿ ಈ ಹೇಳಿಕೆ ಅರ್ಥ ಆಗಿರುತ್ತೆ. 3ನೇ ಅಂಶ ನೋಡಿ, ಡಿ ಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದು ನಾನೇ, ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನಂತ ಕೇಳಿದಾಗ ಸಿದ್ದರಾಮಯ್ಯನವರು ಡೈಮೆಟ್ರಿಕಲಿ ಅಪೋಸಿಟ್ ಹೇಳಿಕೆಯನ್ನು ಕೊಟ್ಟರು. ಅವರನ್ನು ಮಾಡಿದ್ದು ಸರ್ಕಾರ, SM ಕೃಷ್ಣ ಅವರ ಸರ್ಕಾರದ ಸಂದರ್ಭದಲ್ಲಿ ಒಬ್ಬರೇ ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತ. ಅದರ ಅರ್ಥ ರಾಜಣ್ಣ ಅವರ ಬಗ್ಗೆ ಕೊಟ್ಟ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಬಹಿರಂಗವಾಗಿ ನನ್ನ ಅಪ್ರೂವ್ ಇಲ್ಲ ಅನ್ನೋದನ್ನು ಸಿದ್ದರಾಮಯ್ಯನವರು ಹೇಳಿ ಡಿ ಕೆ ಶಿವಕುಮಾರ್ ಜೊತೆ ಏನು ಭಿನ್ನಾಭಿಪ್ರಾಯಗಳಿವೆ ಅನ್ನೋದನ್ನು ಅವರು ಬಾರಿ ತೋರಿಸ್ತಾ ಇದ್ದಾರೆ. ಸದನದಲ್ಲೂ ತೋರಿಸ್ತಾರೆ, ಸದನದ ಹೊರಗಡೆನೂ ಕೂಡ ತೋರಿಸ್ತಾರೆ. ಹಾಗೆ ಡಿ ಕೆ ಶಿವಕುಮಾರ್ ಕೂಡ ದೇವಸ್ಥಾನಕ್ಕೆ ಹೋಗಿ ವರವ ಕೊಡೆ ಜಗದೀಶ್ವರಿ ಅಂತ ಕೇಳಿ ಅವರು ಯಾವ ವರವನ್ನು ಕೇಳ್ತಿದ್ದಾರೆ ಅನ್ನೋದು ಅದೇನು ಗೊತ್ತಿಲ್ಲದ ರಹಸ್ಯದ ಗುಟ್ಟೇನಲ್ಲ. ಹೀಗಾಗಿ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಪರಸ್ಪರ ಈ ಹಂತದಲ್ಲಿ ಬಂದು ಕುರ್ಚಿ ನಿನಗ ಇದು ಯಾವಾಗ ಇತ್ಯರ್ಥ ಅಂತಕ್ಕಂಥದ್ರ ಬಗ್ಗೆ ತಿಕ್ಕಾಟ ನಡೆಸ್ತಿರಬೇಕಾದ್ರೆ ಹೈಕಮಾಂಡ್ ಮಾತ್ರ ತರಾತುರಿಯಲ್ಲಿ ಕಾಣ್ತಾ ಇಲ್ಲ. ಹೈಕಮಾಂಡ್ ಸ್ಮೂತ್ ಟ್ರಾನ್ಸಿಷನ್ ಅಂತಕ್ಕಂಥದ್ದಿದೆ. ಅದರ ಅರ್ಥ ಏನು? ನಾವೆಲ್ಲ ಜನವರಿಯಲ್ಲಿ ಉತ್ತರಾಯಣದಲ್ಲಿ ಏನೋ ಆಗಬಹುದು ಅಂತಕ್ಕಂಥ ಒಂದು ವಿಶ್ಲೇಷಣೆಗಳು ನಾವು ಮಾಡ್ತಾ ಇದ್ರೆ ಹೈಕಮಾಂಡ್ನ ಮಾತು, ಖರ್ಗೆ ಅವರ ಮಾತನ್ನು ಗಮನಿಸಿದ್ರೆ ಅವ್ರಿಗೇನು ತರಾತುರಿ ಇನ್ನೊಂದು 2-3 ತಿಂಗಳು ಇದ್ದಂತೆ ಕಾಣ್ತಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಿದೆ. ಬಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಕ್ಕಟ್ಟಲ್ಲಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಕಡೆ ತರಾತುರಿನೂ ಮಾಡೋ ಹಾಗಿಲ್ಲ, ಈ ಕಡೆ ಸೈಲೆಂಟ್ ಆಗಿದ್ರೆ ವಿಷಯ ಮತ್ತೆ ಹಾಗೆ ಸೈಲೆಂಟ್ ಆಗ್ಬಿಡುತ್ತೆ. ಹಾಗಾಗಿ ಅದ್ರ ಬಗ್ಗೆ ಏನಾದ್ರು ಪ್ರಯತ್ನ ಮಾಡ್ತಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಒಬ್ರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಬಟ್ ಹೈಕಮಾಂಡ್ ಹೆಂಗಿದೆ ಅಂದ್ರೆ ಒಂದು ಮಾಡಕ್ ಹೋದ್ರೆ 12 ಆಗತ್ತೆ ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ. ಹಾಗಾಗಿ ಸುಮ್ಮನಾಗ್ಬಿಟ್ಟಿದೆ. ಶ್ವೇತಾ, ಆಲ್ ಡಿಪೆಂಡ್ಸ್ ಆನ್ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಇನ್ನಷ್ಟು ಒತ್ತಡ ಹಾಕ್ತಾರ, ಡಿ ಕೆ ಶಿವಕುಮಾರ್ ಇನ್ನಷ್ಟು ಶಾಸಕರ ಬೆಂಬಲವನ್ನು ಕ್ರೋಢೀಕರಿಸ್ಕೊಂಡು ದಿಲ್ಲಿಗೆ ತೋರಿಸ್ತಾರ, ಅಥವಾ ಡಿ ಕೆ ಶಿವಕುಮಾರ್ ಅನ್ವಿಕ್ವಿವೋಕಲ್ ಟರ್ಮ್ಸಲ್ಲಿ ಹೈಕಮಾಂಡ್ಗೆ ಗಡುವುಗಳನ್ನು ಕೊಡಲಿಕ್ಕೆ ಆರಂಭಿಸ್ತಾರೆ. ಅದರ ಮೇಲೆ ನಿರ್ಭರ ಆಗಿದೆ ಹೈಕಮಾಂಡ್ ಎಷ್ಟು ಆಕ್ಟಿವ್ ಆಗಿ ಪ್ರೋಆಕ್ಟಿವ್ ಆಗ್ಬೋದು ಅಂತಕ್ಕಂಥದ್ದು. ಬಟ್ ಹೈಕಮಾಂಡ್ ಪಬ್ಲಿಕ್ಲಿ ಏನಾದರೂ ಕಮಿಟ್ ಮಾಡಬೇಕಾದ್ರೆ ಅನ್ಲೆಸ್ ಆ್ಯಂಡ್ ಅಂಟಿಲ್ ವೇಣುಗೋಪಾಲ್, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯನವರ ಜೊತೆ 1-to-1 ಸಭೆಯನ್ನು ನಡೆಸಿ ಅವರಿಂದ ಒಪ್ಪಿಗೆಯನ್ನು ಪಡೆಯದೆ
ಬಹಿರಂಗವಾಗಿ ಏನನ್ನೂ ಹೈಕಮಾಂಡ್ ಕಮಿಟ್ ಆಗಲ್ಲ ಅಂತ ಅನ್ಸುತ್ತೆ ಖರ್ಗೆ ಅವರ ಕಲಬುರಗಿಯ ಹೇಳಿಕೆಯನ್ನು ನೋಡಿದರೆ. ಓಕೆ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.